ನಮಸ್ಕಾರ ವೀಕ್ಷಕರೇ. ಈ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಗೆ ಎಲ್ಲರಿಗೂ ಕೂಡ, ಎಲ್ಲ ಮಹಿಳೆಯರಿಗೂ, ಎಲ್ಲ ಹೆಣ್ಮಕ್ಳಿಗೂ ಶುಭಾಶಯವನ್ನ ತಿಳಿಸ್ತಾ ಪ್ರೀತಿಯಿಂದ ಪ್ರಿಯಾಂಕಾ ವಿಶೇಷ ಕಾರ್ಯಕ್ರಮಕ್ಕೆ ನಿಮ್ಗೆಲ್ಲರಿಗೂ ಕೂಡ ಆತ್ಮೀಯ ಸ್ವಾಗತ. ಯಾಕೆ ಪ್ರೀತಿಯಿಂದ ಪ್ರಿಯಾಂಕಾ ಈ ಕಾರ್ಯಕ್ರಮದ ಟೈಟಲ್? ಯಾರನ್ನ ನಾವು ನಮ್ಮ ಕಾರ್ಯಕ್ರಮದಲ್ಲಿ ಇವತ್ತು ಬರ್ಮಾಡ್ಕೊಂಡಿದೀವಿ, ಯಾರ ಬಗ್ಗೆ ಮಾತನಾಡ್ತಾ ಇದ್ದೀವಿ? ಈ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಗೆ ಪವರ್ ಟಿವಿಯಲ್ಲಿ ಯಾರು ವಿಶೇಷ ಅತಿಥಿಯಾಗಿ ಬಂದಿದ್ದಾರೆ ಅನ್ನುವಂಥ ಕುತೂಹಲ ನಿಮ್ಮೆಲ್ಲರಿಗೂ ಇದ್ರೆ ಆ ಕುತೂಹಲಕ್ಕೆ ತೆರೆ ಎಳೆಯುವಂಥ ಕೆಲಸವನ್ನ ನಾನು ಮಾಡ್ತೀನಿ. ಒಬ್ಬ ಮಹಿಳೆ ಅಂತ ಬಂದಾಗ ತಾಯಿಯಾಗಿ, ಹೆಂಡತಿಯಾಗಿ, ಅಕ್ಕನಾಗಿ, ತಂಗಿಯಾಗಿ, ಗುರುವಾಗಿ, ಒಬ್ಬ ಪ್ರೇಯಸಿಯಾಗಿ ಎಲ್ಲ ರೀತಿಯ ಕೆಲಸಗಳನ್ನ ಆ ಮಹಿಳೆ ಮಾಡ್ತಾಳೆ. ಒಬ್ಬ ಮಹಿಳೆ ಮಾಡುವಂಥ ಕೆಲಸವನ್ನ 10 ಜನ ಪುರುಷರು ಸೇರಿದ್ರು ಕೂಡ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ತಾರೆ. ಯಾಕೆಂದ್ರೆ ಹೆಣ್ಣು ಅಂತಂದ್ರೆ ಅಂಥ ದೊಡ್ಡ ಶಕ್ತಿ. ಹೆಣ್ಣು ಅಂತಂದ್ರೆ ಅದು ಒಂದು ರೀತಿ ಹೇಳಲಿಕ್ಕೆ ಅಸಾಧ್ಯ, ಆ ಪದವನ್ನ ವರ್ಣಿಸೋದಕ್ಕೆ ಅಸಾಧ್ಯ. ಪ್ರತಿಯೊಂದು ಮನೇಲೂ ಒಂದಾದ್ರೂ ಹೆಣ್ಮಗು ಇರಬೇಕು ಅಂತ ಹೇಳ್ತೀವಿ. ಯಾಕೆ ಅಂತಂದ್ರೆ ಆ ಹೆಣ್ಮಕ್ಳು ಮನೆ ತುಂಬಾ ಓಡಾಡ್ಕೊಂಡಿದ್ರೆ ಏನೋ ಒಂದು ರೀತಿಯಾದಂಥ ಪಾಸಿಟಿವ್ ವೈಬ್ಸ್ ಇರುತ್ತೆ ಅನ್ನುವಂಥ ಮಾತಿದೆ. ಇವತ್ತು ನಮ್ಮ ಕಾರ್ಯಕ್ರಮದಲ್ಲಿ ಅಂಥದ್ದೇ ಪವರ್ಫುಲ್, ಗಾರ್ಜಿಯಸ್, ಸ್ವೀಟೆಸ್ಟ್, ಮೋಸ್ಟ್ ಹಂಬಲ್, ಮೋಸ್ಟ್ ಟ್ಯಾಲೆಂಟೆಡ್ ಹೆಣ್ಮಗಳು ನಮ್ಮ ಜೊತೆಗಿದ್ದಾರೆ. ಇವರು ಕರ್ನಾಟಕದವರಲ್ಲ, ಆದರೆ ಕರ್ನಾಟಕದವರೇ ಆಗಿಬಿಟ್ಟಿದ್ದಾರೆ. ಈಗ ಅವ್ರನ್ನ ನಾವು ಕರ್ನಾಟಕದವರು ಅಲ್ಲ ಇವರು ಅಂತ ಹೇಳೋದಕ್ಕೆ ಸಾಧ್ಯನೇ ಇಲ್ಲ. ನಮ್ಮ ಕರ್ನಾಟಕದ ಸೊಸೆಯಾಗಿ ಬಂದಿದ್ದಾರೆ. ದ ಮೋಸ್ಟ್ ಗಾರ್ಜಿಯಸ್ ಅಂಡ್ ದ ಮೋಸ್ಟ್ ಹಂಬಲ್ಡ್ ನನ್ ಅದರ್ ದ್ಯಾನ್ ಪ್ರಿಯಾಂಕಾ ಉಪೇಂದ್ರ ಅವರು ಇವತ್ತಿನ ನಮ್ಮ ಪ್ರೀತಿಯಿಂದ ಪ್ರಿಯಾಂಕಾ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಾರೆ. ಅವ್ರನ್ನ ಕಾರ್ಯಕ್ರಮಕ್ಕೆ ಬರ್ಮಾಡ್ಕೊಳ್ತೀನಿ. ಮೇಡಮ್ ನಮಸ್ತೆ, ಆತ್ಮೀಯ ಸ್ವಾಗತ ನಿಮ್ಗೆ. ನಮಸ್ತೆ, ಥ್ಯಾಂಕ್ ಯು. ನಿಮ್ಗೆ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯ ಹಾರ್ದಿಕ ಶುಭಾಶಯ. ಥ್ಯಾಂಕ್ ಯು. ನಿಮಗೆ ಕೂಡ ಹಾಗೆ ಎಲ್ರಿಗೆ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆದು ಹಾರ್ದಿಕ ಶುಭಾಶಯಗಳು. ಯಾವಾಗ್ಲೂ ನಿಮ್ಮನ್ನು ನೋಡಿದಾಗ ಒಂದು ಖುಷಿ ಆಗತ್ತೆ, ಯಾವಾಗ್ಲೂ ಆ ಸ್ಮೈಲಿಂಗ್ ಫೇಸು, ಆ ಚಾರ್ಮಿಂಗ್ ಫೇಸ್ ಇದೆಯಲ್ಲ, ಅದು ಏನೋ ಒಂಥರ ನಮಗೆ ನೋಡ್ತಾ ಇದ್ರೆ ಒಂಥರ ಪಾಸಿಟಿವ್ ವೈಬ್ಸು, ಮತ್ತೆ ಇನ್ನೊಂಥರ ಖುಷಿ ಆಗತ್ತೆ. ಎಷ್ಟು ಚಾಲೆಂಜ್ಗಳನ್ನ ಹೆಣ್ಮಕ್ಳು ಫೇಸ್ ಮಾಡ್ತೀವಿ ನಾವೆಲ್ಲರೂ ಕೂಡ. ಅದೆಲ್ಲದರ ನಡುವೆನೂ ಸದಾ ನಾವು ನಗ್ನಗ್ತಾ ಇರ್ತೀವಿ ಅಂತ ಅಂದಾಗ ಆ ಸ್ಪೆಷಲ್ ಕ್ಯಾರೆಕ್ಟರ್ ದೇವರು ಬಹುಶಃ ಆ ಹೆಣ್ಮಕ್ಳಿಗೆ ಗಿಫ್ಟ್ ಆಗಿ ಕೊಟ್ಬಿಟ್ಟಿದಾನೇನೋ ಅಂತ ಅನ್ಸುತ್ತೆ. ಸೊ ಏನು ಹೇಳ್ತೀರಿ? ನಿಜವಾಗ್ಲೂ ಐ ಥಿಂಕ್ ನಾವು ತುಂಬ ಸೀರಿಯಸ್ ಆಗಿ ಜೀವನ ತಗೋಬಾರ್ದು. ನಗ್ತಾ ಇದ್ರೆ ಏನೋ ಒಂಥರ ಅಲ್ಲಿಂದನೇ ಬಹುಶಃ ನಮ್ಮ ಎನರ್ಜಿ ಚೇಂಜ್ ಆಗಿಬಿಡುತ್ತೆ. ಸಮ್ಟೈಮ್ಸ್ ನನ್ನ ಅಮ್ಮ ಹೇಳ್ತಾರೆ, ತುಂಬ ಕಷ್ಟ ಇದ್ದಾಗನೂ ನಾವು ನಕ್ಕಿದ್ರೆ ನಮ್ಮ ವೈಬ್ರೇಷನೇ ಚೇಂಜ್ ಆಗಿಬಿಡುತ್ತೆ. ಬಿಕಾಸ್ ಯು ಆರ್ ಟೆಲಿಂಗ್ ದ ಬಾಡಿ ದಟ್ ಸ್ಮೈಲ್, ಇಟ್ಸ್ ಓಕೆ, ನೆಕ್ಸ್ಟ್ ಯುನೋ ಚೆನ್ನಾಗಾಗುತ್ತೆ. ಇಟ್ ಹ್ಯಾಪನ್ಸ್ ದಿ ಅದರ್ ವೇ ಆಲ್ಸೋ ಸಮ್ಟೈಮ್ಸ್. ಕೆಲವರು ನಿಮ್ಗೆ ಏನಾದ್ರು ಚೆನ್ನಾಗಿ ಹೇಳಿದ್ರೆ ನೀವು ನಗ್ತೀರಾ. ಯು ಕ್ಯಾನ್ ಸ್ಟಾರ್ಟ್ ವಿತ್ ಅ ಸ್ಮೈಲ್ ಆಲ್ಸೋ. ವೆನ್ ಯು ಸ್ಮೈಲ್ ಯು ಫೀಲ್ ಗುಡ್. ಸೊ ಐ ಆಲ್ವೇಸ್ ಬಿಲೀವ್ ದ್ಯಾಟ್ ನನ್ನ ಸ್ಮೈಲ್ ನೋಡಿ ಬೇರೆಯವ್ರನ್ನ ಒಂದು ಪಾಸಿಟಿವ್ ಎನರ್ಜಿ ಯುನೋ ಒಂದು ಅವ್ರಿಗೆ ಬಂದರೆ ನನಗೆ ಖುಷಿ ಆಗುತ್ತೆ. ಆ್ಯಂಡ್ ಐ ಥಿಂಕ್ ಜೀವನದಲ್ಲಿ ನಾವೆಲ್ಲ ತುಂಬ ಥಿಂಗ್ಸ್ ಸಾಧಿಸ್ತೀವಿ. ಬಟ್ ಇಫ್ ಯು ಕ್ಯಾನ್ ಮೇಕ್ ಸಮನ್ ಎಲ್ಸ್ ಹ್ಯಾಪಿ ಥ್ರೂ ಅವರ್ ಪ್ರೆಸೆನ್ಸ್, ಥ್ರೂ ಅವರ್ ಸ್ಮೈಲ್, ಇಟ್ಸ್ ಸೋ ನೈಸ್ ಅಲ್ವಾ? ಗೊತ್ತಿಲ್ಲದೆ ಇರೋರು ಕೂಡ ನೀವು ಅವ್ರು ನೋಡಿ ಒಂಚೂರು ಸ್ಮೈಲ್ ಮಾಡಿದ್ರೆ ಅವ್ರಿಗೆ ಕೂಡ ಖುಷಿ ಆಗುತ್ತೆ. ಡಾಕ್ಟರ್ ಪ್ರಿಯಾಂಕಾ ಉಪೇಂದ್ರ ಆಗಿದ್ದೀರಿ. ಹೇಗೆ ಅನ್ಸುತ್ತೆ ಮನೆಯ ಒಂದಷ್ಟು ಕೆಲಸಗಳು, ಹೊರಗಡೆ ಕೆಲಸಗಳು, ಯು ಆರ್ ಇನ್ ಟು ಸೋಷಿಯಲ್ ಸರ್ವಿಸ್ ಆಲ್ಸೋ. ಹೌದು. ಸೊ ಎಲ್ಲವನ್ನ ಹೇಗೆ ಮ್ಯಾನೇಜ್ ಮಾಡ್ತೀರಿ? ಆ ದೇವರ ಆಶೀರ್ವಾದ ಒಂದು ಖಂಡಿತ ನಾನು ಅದು ನಂಬ್ತೀನಿ. ದಟ್ ನನ್ನ ಜೀವನದಲ್ಲಿ ಪ್ರತಿಯೊಂದು ಹೆಜ್ಜೆಯಲ್ಲಿ ತಾಯಿ ದೇವಿ ಆಶೀರ್ವಾದ, ಅದ್ರ ಜೊತೆಲಿ ತುಂಬ ಸಪೋರ್ಟ್ ಸಿಕ್ಕಿದೆ ಮನೆಯಿಂದ. ಖಂಡಿತ ಇವತ್ತು ನಾವು ನೋಡಿದರೆ ನಾವು ಹೆಣ್ಮಕ್ಳಿಗೆ ಮುಂಚಿನ ದಿನದಿಂದ ತುಂಬ ಇವಾಗ ಎಜುಕೇಷನ್ ಆಗಲಿ, ಒಂದು ಇಕನಾಮಿಕ್ ಇಂಡಿಪೆಂಡೆನ್ಸ್ ಆಗಲಿ, ನಾವಿನ್ನೂ ಸ್ವಲ್ಪ ಮುಂದೆ ಇದ್ದೀವಿ. ಬಿಕಾಸ್ ಇಫ್ ಯು ಥಿಂಕ್ ಅಬೌಟ್ ದ ಪ್ರೀ ಇಂಡಿಪೆಂಡೆನ್ಸ್ ಟೈಮ್ಸ್, ತುಂಬ ಕಷ್ಟಪಟ್ಟು women have come today with this independence today, that we have the freedom to vote, more education, financial independence. So ತುಂಬ ಖುಷಿ ಆಗುತ್ತೆ that I can be a part of these times ಅಂತ. ನನಗೆ ಒಂದು ಮಗು ಇದೆ. ಸೊ ಅವ್ರಿಗೆ ಒಂದು ತುಂಬ ಮುಖ್ಯವಾಗಿ ಎಜುಕೇಷನು. ಸೊ ಖಂಡಿತ ಐ ಫೀಲ್ ಲೈಕ್ ನಾನು ಸಮ್ ಆಫ್ ಮೈ ಜರ್ನಿ ಹ್ಯಾಸ್ ಬಿನ್ ಮೈ ಡೆಸ್ಟಿನಿ ಅಂತ ನಾನು ಹೇಳ್ಬೋದು. ಬಿಕಾಸ್ ನಾನು ಖಂಡಿತ ಯಾವಾಗ ನಾನು ಆ್ಯಕ್ಟಿಂಗ್ ಮಾಡ್ತೀನಿ ಅಂತ ನಾನು ಪ್ಲ್ಯಾನ್ ಮಾಡಿರಲಿಲ್ಲ. ನನಗೆ ನಾನು ಚೆನ್ನಾಗಿ ಓದ್ತಿದ್ದೆ. ನಾನು ಬಿಸ್ನೆಸ್, ಎಕನಾಮಿಕ್ಸ್ ಎಲ್ಲ ಓದ್ತಿದ್ದೆ. ನನ್ನ ಅಪ್ಪ ಎಂಜಿನಿಯರ್ ಆಗಿದ್ರು. ಸೊ ನನ್ನ ಅಮ್ಮ ಆರ್ಟಿಸ್ಟ್ ಆಗಿರೋದ್ರಿಂದ ಅವ್ರಿಗೆ ಸ್ವಲ್ಪ ಆಸೆ ಇತ್ತು ನನಗೆ. ಹಾಗೆ ಒಂದು ಮಾಡ್ಲಿಂಗಿಂದ ನಾನು ಸ್ಟಾರ್ಟ್ ಆಗಿ ಒಂದು ಕಾಂಟೆಸ್ಟ್ ಗೆದ್ದು ಹೆಂಗೆಂಗೋ ಬಂದಿದ್ದೀನಿ. ಬಟ್ ಒಂದು ಏನಿತ್ತು ಅಂದರೆ, ಏನೋ ಮಾಡಿದರೆ ಅದಕ್ಕೆ ಒಂದು 100% ಎಫರ್ಟ್ ಕೊಡಬೇಕು. ಯಾವುದೋ ಒಂದು ಆಪರ್ಚುನಿಟಿ ಬಂದರೆ ಅದನ್ನು 100% ನಾವು ಚೆನ್ನಾಗಿ ಮಾಡ್ಬೇಕಂತ ನನ್ನ ಅಮ್ಮ ಹೇಳ್ಕೊಡೋರು ಚಿಕ್ಕ ವಯಸ್ಸಿಂದ. ನಾನು ಇವಾಗ ನನ್ನ ಮಕ್ಕಳಿಗೆ ಅದೇ ರೀತಿ ಐ ಆಮ್ ಬ್ರಿಂಗಿಂಗ್ ಅಪ್ ಮೈ ಸನ್ ಆ್ಯಂಡ್ ಮೈ ಡಾಟರ್. ಬಿಕಾಸ್ ಆಯುಷ್ಗೆ ಕೂಡ ನಾನು ಹೇಳ್ಕೊಡ್ತೀನಿ ದಟ್ ಹೌ ಹಿ ಶುಡ್ ಬಿಹೇವ್ ವಿತ್ ಗರ್ಲ್ಸ್. ಸೊ ಅದು ತುಂಬ ಇಂಪಾರ್ಟೆಂಟ್, ಮನೆಯಿಂದ ಅದು ತುಂಬ ಇಂಪಾರ್ಟೆಂಟು. ಸೊ ಐ ಫೀಲ್ ಲೈಕ್ ನನಗೆ ಸೆಕೆಂಡ್ ಹಾಫ್ ಆಫ್ ಮೈ ಜರ್ನಿ ಮದುವೆ ನಂತರ ನನ್ನ ಹಸ್ಬೆಂಡ್ ಆಗಲಿ, ನಮ್ಮ ಇನ್ಲಾಸ್ ಆಗಲಿ ತುಂಬ ಸಪೋರ್ಟ್ ಮಾಡಿದ್ದಾರೆ. ಸೊ ವಿ ವರ್ ಜಸ್ಟ್ ಟಾಕಿಂಗ್ ಅಬೌಟ್ ದಟ್ ಖಂಡಿತ ನಮಗೆ ಒಂದು ಒಳ್ಳೆ ಸಪೋರ್ಟ್ ಸಿಸ್ಟಮ್ ಇಲ್ಲದೆ, ಎಸ್ಪೆಷಲಿ ನಾವು ತಾಯಿ ಆದಮೇಲೆ ವಿ ಕಾಂಟ್ ವರ್ಕ್.
ಬಿಕಾಸ್ ಅದು ಮಕ್ಕಳು ಲುಕಿಂಗ್ ಆಫ್ಟರ್ ಚಿಲ್ಡ್ರನ್ ಇಸ್ ಅ ವೆರಿ ಬಿಗ್ ಜಾಬ್. ಸೊ ಹಾಗಾಗಿ ನನಗೆ ಸಪೋರ್ಟ್ ಸಿಕ್ಕಿದೆ, ಪ್ರೀತಿ ಸಿಕ್ಕಿದೆ ಎಲ್ಲರಿಂದ. ಸೊ ಈವನ್ ದ ಫಿಲ್ಮ್ ಮೇಕರ್ಸ್ ಇವಾಗ ಈ ಪಾರ್ಟ್ ಆಫ್ ಮೈ ಕರಿಯರ್ ದೇ ಕಮ್ ಅಪ್ ವಿತ್ ವೆರಿ ಪವರ್ಫುಲ್ ಸ್ಕ್ರಿಪ್ಟ್ಸ್. ಸೊ ನನಗೆ ತುಂಬ ಖುಷಿ ಕೊಡುತ್ತೆ ದಟ್ ಯಂಗ್ ಮೆನ್ ಹೂ ಆರ್ ಬಾಯ್ಸ್ ಹೂ ಆರ್ ಫಿಲ್ಮ್ ಮೇಕರ್ಸ್ ಆ ಥರ ಸ್ಕ್ರಿಪ್ಟ್ಸ್ ಬರೀತಾ ಇದ್ದಾರೆ ವಿತ್ ಇಂಪಾರ್ಟೆಂಟ್ ಮೆಸೇಜಸ್, ವಿತ್ ಇಂಪಾರ್ಟೆಂಟ್ ಸ್ಟ್ರಾಂಗ್ ವಿಮೆನ್ ಕ್ಯಾರೆಕ್ಟರ್ಸ್. ಆ್ಯಂಡ್ ಅದಕ್ಕೆ ನನ್ನನ್ನು ಆಯ್ಕೆ ಮಾಡಿ ಮ್ಯಾಮ್ ನೀವು ಇದು ಮಾಡಬೇಕು, ಬೇರೆಯವ್ರಿಗೆ ಇದರಿಂದ ಪ್ರೋತ್ಸಾಹ ಆಗುತ್ತೆ ಅಂತ. ಸೊ ನನಗೆ ಕೂಡ ಖುಷಿ ಕೊಡುತ್ತೆ. ಸೊ ಎಲ್ಲ ರೀತಿ ನನಗೆ ಆಚೆಗಡೆಯಿಂದ ಸಪೋರ್ಟ್ ಸಿಕ್ಕಿರೋದ್ರಿಂದ ಐ ಗೆಸ್ ಐ ಹ್ಯಾವ್ ಬಿನ್ ಏಬಲ್ ಟು ಡೂ ಆಲ್ ದಿಸ್ ವರ್ಕ್ ಟುಡೇ. ಉಪಿ ಸರ್ ಎಷ್ಟು ಮಟ್ಟಿಗೆ ಫ್ರೀಡಮ್ ಕೊಟ್ಟಿದ್ದಾರೆ ನಿಮ್ಗೆ? ನನ್ನ ಪ್ರಕಾರ ಮದುವೆ ಟೀಮ್ ವರ್ಕ್. ಓಕೆ. ಸೊ ಖಂಡಿತ ಅಲ್ಲಿ ರೂಲ್ಸ್ ಇಲ್ಲ ದಟ್ ಗಂಡ ಹೆಂಡತಿ ಯಾರು ಯಾವ ಕೆಲಸದಲ್ಲಿ ಚೆನ್ನಾಗಿದ್ದಾರೆ ಅದು ನಾವು ಆ ಥರ ಜನರಲಿ ಇದು ಇರುತ್ತೆ. ಅದರಿಗೆ ಹೆಂಡತಿ ಅಂದರೆ ಹೆಂಡತಿನೇ ಅಡುಗೆ ಮಾಡ್ತಾರೆ, ಗಂಡನೇ ಆಚೆ ಕೆಲಸ. ದೋಸ್ ರೂಲ್ಸ್ ಅಕಾರ್ಡಿಂಗ್ ಟು ವೆದರ್ ಯು ಆರ್ ಮೇಲ್ ಆರ್ ಫೀಮೇಲ್ ಅದೆಲ್ಲ ಬ್ಲರ್ ಆಗಿಬಿಟ್ಟಿದೆ ಇವತ್ತು. ತುಂಬ ಜನ ಹೆಣ್ಮಕ್ಳು ತುಂಬ ಸಾಧಿಸ್ತಿದ್ದಾರೆ, ಆಚೆ ಕೆಲಸ ಮಾಡ್ತಿದ್ದಾರೆ. ಅವ್ರ ಕ್ವಾಲಿಫಿಕೇಶನ್ಸ್, ಅವ್ರಿಗೆ ಸ್ಕಿಲ್ಸ್ ಯಾವ ಥರ ಇದೆ, ಫೈನಾನ್ಷಿಯಲಿ ಕೂಡ ಅವ್ರು ಹೆಲ್ಪ್ ಮಾಡ್ತಿದ್ದಾರೆ, ಅವ್ರು ಇಂಡಿಪೆಂಡೆಂಟ್ ಆಗಿದ್ದಾರೆ. ಬಟ್ ಏನಂದ್ರೆ ಈ ಜೆಂಡರ್ ಬೇಸ್ಡ್ ರೂಲ್ಸ್ ಇದೆ ಅಲ್ವಾ, ದಟ್ ಹೆಣ್ಮಕ್ಳೇ ಅಡಿಗೆ ಮಾಡಬೇಕು, ಗಂಡು ಮಕ್ಳು ದಟ್ ಈಸ್ ಬ್ಲರ್ಡ್ ನೌ. ಬಟ್ ಐ ಥಿಂಕ್ ಒಂದು ಒಳ್ಳೆ ಅಂಡರ್ಸ್ಟ್ಯಾಂಡಿಂಗ್ ಇರಬೇಕು. ಸಿ ಎಸ್ಪೆಷಲಿ ಫಾರ್ ಒನ್ ಥಿಂಗ್ ವೆರ್ ಐ ಥಿಂಕ್ ವೆನ್ ವಿ ಬಿಕಮ್ ಮದರ್ಸ್ ಎಸ್ಪೆಷಲಿ ಆವಾಗ ಏನಾಗುತ್ತೆ ಅಂದರೆ ಮಗುಗೆ ಪ್ರೈಮರಿ ಕೇರ್ ಟೇಕರ್ ತಾಯಿ ಆಗಿರೋದ್ರಿಂದ ಕೆಲವು ಸತಿ ನಾವು ಜೊತೆಲಿ ಇರಬೇಕಾಗತ್ತೆ. ಸೊ ಐ ಥಿಂಕ್ ಲೈಫ್ ಸ್ಕಿಲ್ಸ್ ಎಲ್ಲರೂ ಕಲಿಬೇಕು. ನನ್ನ ಮಗಗೆ ಕೂಡ ನಾನು ಹೇಳ್ತೀನಿ, ಬೇಸಿಕ್ ಅಡಿಗೆ ಹಿಂಗೆ ಗೊತ್ತಿರಬೇಕು. ಮಾಡ್ತಾನೆ. ಅಂಡ್ ಐಶ್ವರ್ಯಗೆ ಕೂಡ ಡ್ರೈವಿಂಗ್ ಆಗಲಿ, ಎನಿ ಅದರ್ ಸ್ಕಿಲ್ಸ್ ದಟ್ ಎವ್ರಿಬಡಿ ಲೈಫ್ ಸ್ಕಿಲ್ಸ್ ನಾವು ಎಲ್ಲರೂ ಕಲಿಬೇಕು. ಸೊ ನನಗೆ ಉಪಿ ಮುಂಚೆಯಿಂದ ಹಿ ವಾಸ್ ವೆರಿ ಲೈಕ್ ಅವ್ರು ತುಂಬ ಅಡುಗೆ ಮಾಡೋ ಥರ ಇಲ್ಲ, ಬಿಕಾಸ್ ಹಿ ಇಸ್ ವೆರಿ ಬ್ಯುಸಿ. ನಿಮಗೆ ಗೊತ್ತು, ಲೈಕ್ ಶೂಟಿಂಗ್ ಪ್ಲಸ್ ನಮ್ದು ಪೊಲಿಟಿಕಲ್ ಪಾರ್ಟಿ ಇದೆ, ಡೈರೆಕ್ಷನ್. ಅದು ಅಲ್ಲದೆ ಹಿ ಈಸ್ ಲೈಕ್ 200% ಇನ್ವಾಲ್ವ್ಡ್ ಇನ್ ಆಲ್ ಹಿಸ್ ಮೂವೀಸ್. ಇದರ್ ಹಿ ಸಿಂಗಿಂಗ್ ಅಥವಾ ಒಂದು ಸ್ಕ್ರಿಪ್ಟ್ ಮಾಡ್ತಿದ್ದಾರೆ. ಸೊ ಆ ಥರ ಬರೀ ಆ್ಯಕ್ಟಿಂಗ್ ಅಲ್ಲ ಅವ್ರದ್ದು. ಸೊ ಜಾಸ್ತಿ ಅವರೇ ಬ್ಯುಸಿ ಆಗಿರ್ತಿದ್ರು, ಎಸ್ಪೆಷಲಿ ಮಕ್ಕಳಾಗ್ದಾಗ. ಸೊ ನಾನು ಅವಾಗ ಬ್ರೇಕ್ ತೊಗೊಂಡೆ, ಬಿಕಾಸ್ ಅವ್ರಿಗೆ ಜಾಸ್ತಿ ಇರೋಕ್ಕಾಗ್ತಿರ್ಲಿಲ್ಲ. ಬಟ್ ಅತ್ತೆ ಮಾವ ಇದ್ರು, ನನ್ನ ಅತ್ತೆಗೆ ಅವರಿದ್ರು. ಸೊ ನನಗೆ ಜಾಯಿಂಟ್ ಫ್ಯಾಮಿಲಿ ಇರೋದ್ರಿಂದ ತುಂಬ ಹೆಲ್ಪ್ ಆಯಿತು. ಆ್ಯಂಡ್ ಸೊ ನಾನು ಆಲ್ಮೋಸ್ಟ್ 4-5 ಇಯರ್ಸ್ ಬ್ರೇಕ್ ತೊಗೊಂಡಾದ್ಮೇಲೆ ನಾನು ನಿಧಾನ ಸ್ಟಾರ್ಟ್ ಮಾಡಿದೆ. ಸೊ ಅವರು ಯಾವಾಗ ಅವ್ರು ಹೇಳಿದ್ರು ಮಕ್ಕಳಿಗೆ ಇನ್ಸೆಕ್ಯೂರಿಟಿ ಇರಬಾರ್ದು, ತಂದೆ ತಾಯಿ ಪ್ರೆಸೆನ್ಸ್ ತುಂಬಾ ಇಂಪಾರ್ಟೆಂಟ್. ಸೊ ಆಮೇಲೆ ಇತ್ತೀಚೆಗೆ ನಂದು ಗೋವಾದಲ್ಲಿ ಒಂದು ಶೂಟಿಂಗ್ ಇತ್ತು, ಆಲ್ಮೋಸ್ಟ್ 1 ಮಂತ್. ಅವರಿದ್ರು ಮಕ್ಕಳ ಜೊತೆಲಿ, ಹಿ ಮೇಕ್ ಶೋ ಹಿ ಇಸ್ ದೇರ್ ವಿತ್ ದ ಕಿಡ್ಸ್. ಸೊ ಆ ಥರ ಸಂದರ್ಭಗಳಲ್ಲಿ ಅವ್ರು ಇದ್ರು ಮಕ್ಕಳ ಜೊತೆಲಿ. ನಾನು ಬ್ಯುಸಿ ಆದಾಗ, ನಾನು ಶೂಟಿಂಗ್ ಮಾಡಿದಾಗ, ಅಥವಾ ನಾನು ಸಪೋಸ್ ಕ್ಯಾಲ್ಕಟಾಗೆ ಹೋಗಿದಾಗ. ಸೊ ಆ ಥರ ಒಂದು ಟೀಮ್ ವರ್ಕ್ ಅಂತ ಅದು ಒಂದಷ್ಟೇ. ಆ್ಯಂಡ್ ಒಂದು ಇಂಡಸ್ಟ್ರಿ, ಇನ್ನೊಂದು ಪಾಲಿಟಿಕ್ಸ್, ಎರಡರಲ್ಲೂ ನಿಮ್ಮ ಕುಟುಂಬದಲ್ಲಿ ಇದ್ದೀರಿ. ಉಪಿ ಸರ್ ಈಗ ಆಲ್ರೆಡಿ ಪಾಲಿಟಿಕ್ಸಲ್ಲೂ ಇರೋದ್ರಿಂದ ನೀವು ಒಂದಷ್ಟು ಅವರ ಕೆಲಸಗಳನ್ನು ನೋಡ್ತಾ ಇರ್ತೀರಿ, ಯಾವ ರೀತಿ ಇರುತ್ತೆ ಅಂತ ಹೇಳಿ. ಇಂಡಸ್ಟ್ರಿ ಎಷ್ಟು ಮಟ್ಟಿಗೆ ಹೆಣ್ಮಕ್ಳಿಗೆ ಸೇಫ್ ಅನ್ನೋದು ಒಂದು ಪ್ರಶ್ನೆ. ಜೊತೆಗೆ ಪಾಲಿಟಿಕ್ಸು ಎಷ್ಟು ಮಟ್ಟಿಗೆ ಸೇಫ್ ಹೆಣ್ಮಕ್ಳಿಗೆ? ಯಾಕಂದರೆ ಪಾಲಿಟಿಕ್ಸ್ಗೆ ಹೋದಾಗ ತುಂಬಾ ಬೋಲ್ಡ್ ಆಗಿರಬೇಕಾಗತ್ತೆ ಮಾತುಕತೆಯಲ್ಲಿ. ಅಕ್ಸೆಪ್ಟೆನ್ಸಿ ವಿಲ್ ಬಿಕಮ್ ಅ ಮೋರ್ ಇಂಪಾರ್ಟೆಂಟ್, ಪಾಲಿಟಿಕ್ಸ್ ಆಗಲಿ, ಇಂಡಸ್ಟ್ರಿಯಲ್ ಆಗಲಿ, ಎಲ್ಲಾದರೂ ಆಗಲಿ. ಸೊ ಆ ಥರ ಜಾಗದಲ್ಲಿ ಹೆಣ್ಮಕ್ಳು ಏನೆಲ್ಲ ಗೋ ಥ್ರೂ ಮಾಡ್ತಾರೆ ಆ್ಯಂಡ್ ಅದನ್ನು ಹೇಗೆ ಅದನ್ನು ಓವರ್ಕಮ್ ಮಾಡಬೇಕಾಗತ್ತೆ? ನನ್ನ ಪ್ರಕಾರ ಪ್ರತಿಯೊಂದು ಪ್ರೊಫೆಷನ್ನಲ್ಲಿ, ಮನೆಯಲ್ಲಿ, ಐ ಮೀನ್ ದೇರ್ ಆರ್ ಮೆನಿ ಪ್ಲೇಸಸ್ ದಟ್ ಹೆಣ್ಮಕ್ಳು ಸೇಫ್ ಇಲ್ಲ. ಈ ಥರ ತುಂಬ ಸಿಚುವೇಶನ್ಸ್ ಆಗಿದೆ ಮನೆಯಲ್ಲಿ ಕೂಡ ಮನೆಯಲ್ಲೂ ಸೇಫ್ ಸೇಫ್. ಸೊ ಖಂಡಿತ ಯಾವುದೋ ಒಂದು ಕ್ಷೇತ್ರದಲ್ಲಿ ನಮಗೆ ಅಷ್ಟೊಂದು ಸೇಫ್ಟಿ ಇಲ್ಲ. ನಾವೇ ಕೇರ್ಫುಲ್ ಆಗಿರಬೇಕು, ನಮ್ಮ ಸೇಫ್ಟಿ ಬಗ್ಗೆ ನಾವು ಯೋಚನೆ ಮಾಡಬೇಕಂತ ನನಗೆ ಅನಿಸುತ್ತೆ. ಸೊ ಅದಕ್ಕೆ ಒಂದು ವ್ಯವಸ್ಥೆ ಇನ್ನೂ ಚೆನ್ನಾಗಾಗಬೇಕು ಹೆಣ್ಮಕ್ಳಿಗೆ. ಆ್ಯಂಡ್ ಖಂಡಿತ ಲಾ ಆ್ಯಂಡ್ ಆರ್ಡರ್ ಇನ್ನೂ ಸ್ಟ್ರಿಕ್ಟ್ ಆಗಬೇಕು. ಇಷ್ಟು ವರ್ಷಗಳು ನಾವು ಇಂಡಿಪೆಂಡೆನ್ಸ್ ಬಂದು ಇಷ್ಟು ವರ್ಷಗಳು ಮುಂದಕ್ಕೆ ಬಂದಿದ್ದೀವಿ, ಎಷ್ಟೊಂದು ವಿಚಾರಗಳು ನಾವು ಟೆಕ್ನಾಲಜಿ ಬಗ್ಗೆ ಮಾತಾಡ್ತಿದ್ದೀವಿ, ಸ್ಪೀಕ್ ಅಬೌಟ್ ಗ್ಲೋಬಲೈಸೇಷನ್ನು, ಅರ್ಬನೈಸೇಷನ್ ಬಗ್ಗೆ ಮಾತನಾಡ್ತೀವಿ. ಇಷ್ಟೆಲ್ಲ ಮಾತನಾಡುವಾಗ ಇವತ್ತು ನೋಡಿ, ಒಂದು ಕೂಲಿ ಕೆಲಸ ಮಾಡುವಂಥ ಮಹಿಳೆಯಿಂದ ಹಿಡಿದು ಎಂಥ ದೊಡ್ಡ ಮಹಿಳೆ ಆದ್ರೂ ತೆಗೆದುಕೊಳ್ಳುವಂಥ ರೆಮ್ಯುನರೇಷನ್ ಅಲ್ಲಿ ತುಂಬಾನೇ ವ್ಯತ್ಯಾಸ ಇದೆ. ಪ್ರೊಡ್ಯೂಸರ್ಸ್ ಏನು ಹೇಳ್ತಾರೆ ಅಂದ್ರೆ, ನಮ್ಮ ಹೀರೋಸ್ ಹ್ಯಾವ್ ಅ ಬಿಗರ್ ಮಾರ್ಕೆಟ್, ಹೀರೋಸ್ ಹೆಸರಿಂದಾನೇ ನಮಗೆ ಆಡಿಯನ್ಸ್ ಬರುತ್ತೆ. ಅದು ನಿಜ, ಇಟ್ಸ್ ನಾಟ್ ದ್ಯಾಟ್. ಬಟ್ ಐ ಫೀಲ್ ದಟ್ ಇಟ್ ಕ್ಯಾನ್ ಬಿ ಮೋರ್. ಖಂಡಿತ ಲೈಕ್ ಇಷ್ಟೊಂದು ಡಿಸ್ಪ್ಯಾರಿಟಿ ಇರಬಾರ್ದು. ಎಸ್, ದೇರ್ ಇಸ್ ಅ ಡಿಸ್ಪ್ಯಾರಿಟಿ, ಐ ಅಗ್ರಿ. ಓಕೆ ಫೈನ್, ನಿಮ್ಮ ಹೀರೋಸಿಂದ ಜಾಸ್ತಿ ಆಡಿಯನ್ಸಸ್ ಬರ್ತಿದೆ, ಹೀರೋಸ್ಗೆ ಫ್ಯಾನ್ಸ್ ಜಾಸ್ತಿ ಇರೋದ್ರಿಂದ. ಬಟ್ ಹೀರೋಯಿನ್ಸ್ ಇಲ್ದೇನೋ ಮೂವೀಸ್ ಆಗಲ್ಲ. And heroines play important characters in the movie, which is also very important for the movie. And we add so much, entertainment, vibrance, glamour, sometimes seriousness, emotion to the film. ಈ ಹಾರ್ಡ್ ವರ್ಕ್ ಒಂದೇ ಇರುವಾಗ ಅದಕ್ಕೆ ತೆಗೆದುಕೊಳ್ಳುವಂಥ ಗೌರವಧನದಲ್ಲಿ ವ್ಯತ್ಯಾಸ ಯಾಕೆ ಅನ್ನುವಂಥ ಪ್ರಶ್ನೆ ಬಂದೇ ಬರುತ್ತೆ. ನಿಧಾನ ಚೇಂಜ್ ಆಗ್ತಿದೆ ನೋಡೋಣ. ಐ ಆಮ್ ಹೋಪಿಂಗ್ ಫಾರ್ ದ ಬೆಸ್ಟ್. And I think we have proved, I think now ಹೆಣ್ಮಕ್ಳು that we are also, we can
ಯಾವಾಗ ತುಂಬ ಅನ್ಕೊಂತಾರೆ ದಟ್ ವಿ ಆರ್ ಇಮೋಷನಲ್, ನಮಗೆ ಫಿಸಿಕಲಿ ದೀಸ್ ಕೈಂಡ್ ಆಫ್ ಡಿಫಿಕಲ್ಟ್ ಥಿಂಗ್ಸ್ ಆಗಲ್ಲ. ಬಟ್ ಸಿ ಟುಡೇ ವಿಮೆನ್ ಆರ್ ಪೈಲಟ್ಸ್, ವಿಮೆನ್ ಆರ್ ಇನ್ ದ ಆರ್ಮಿ. ಅಂಡ್ ನಿಮ್ಮ ಮೂವಿಯಲ್ಲಿ ನೀವು ಎಷ್ಟೆಲ್ಲ ಅಂಡ್ ಫೈಟಿಂಗ್ ಸೀನ್ಸ್ ಹೌ ಮಚ್ ಎಫರ್ಟ್ಸ್ ಯು ಆಲ್ಸೋ. Yes. ಸೊ ಇದೆಲ್ಲದರ ಜೊತೆಗೆ ಫಿನಾನ್ಷಿಯಲ್ ಇಂಡಿಪೆಂಡೆನ್ಸ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್. ಸೊ ಇದ್ರ ಬಗ್ಗೆ ನಿಮ್ಮ ಒಪಿನಿಯನ್ ಅಂಡ್ ಸಜೆಷನ್. ಖಂಡಿತ, ಐ ಥಿಂಕ್ ಫೈನಾನ್ಷಿಯಲ್ ಇಂಡಿಪೆಂಡೆನ್ಸ್ ಇಸ್ ವೆರಿ ಇಂಪಾರ್ಟೆಂಟ್ ಆ್ಯಂಡ್ ಎಜುಕೇಷನ್ ಇಸ್ ವೆರಿ ಇಂಪಾರ್ಟೆಂಟ್. ನನ್ನ ಮಕ್ಕಳಿಗೆ ಹೇಳ್ತೀನಿ, ಎಲ್ಲ ಯಾವಾಗ ನಾನು ಕಾಲೇಜಸ್ಗೆ ಹೋಗ್ದಾಗ, ಸ್ಕೂಲ್ಸ್ಗೆ ಹೋಗ್ದಾಗ ಅದೇ ಹೇಳ್ತೀನಿ, ದಟ್ ಎವ್ರಿಥಿಂಗ್ ಎಲ್ಸ್ ವಿಲ್ ಹ್ಯಾಪನ್ ಇನ್ ಯೋರ್ ಲೈಫ್. ಲೈಕ್ ಸ್ವಲ್ಪ ಟೈಮ್ ಕೊಡಿಯೋದಕ್ಕೆ, ನಿಮ್ಮನ್ನು ನೀವು ಬಿಲ್ಡ್ ಮಾಡಿ ಫಸ್ಟ್ ಆಫ್ ಆಲ್. ಲೈಕ್ ನಿಮ್ಮದು ಮದುವೆ ಆಗಲಿ, ವಾಟ್ ಎವರ್ ಎಲ್ಸ್ ದಟ್ ಯು ವಾಂಟ್ ಟು ಡೂ. ಈವನ್ ಮೀ, ಲೈಕ್ ನಾನು ಆ್ಯಕ್ಟಿಂಗ್, ಐ ಟೋಲ್ಡ್ ಇಟ್ಸ್ ಸಡನ್ಲಿ, ಬಟ್ ಮೈ ಡ್ಯಾಡ್ ವಾಸ್ ವೆರಿ ಪರ್ಟಿಕ್ಯುಲರ್ ದಟ್ ಗ್ರ್ಯಾಜುಯೇಷನ್ ಮುಗಿಲೇಬೇಕು. ಸೊ ನಾಟ್ ದಟ್ ನಾನು ಅಕೌಂಟೆಂಟ್ ಆಗಲೇಬೇಕು ಅಥವಾ ಎಕನಾಮಿಸ್ಟ್ ಆಗಲೇಬೇಕು, ಬಟ್ ಅದು ಒಂದು ಫೌಂಡೇಶನ್. ನನಗೆ ಯಾವುದೋ ಒಂದು ಕರಿಯರ್ಗೆ ಬಂದರೆ ನನಗೆ ಅದು ಒಂದು ಡೆವಲಪ್ಮೆಂಟ್, ಬೇಸಿಕ್ ಡೆವಲಪ್ಮೆಂಟ್ ಆಫ್ ಅವೇರ್ನೆಸ್, ನಾಲೆಡ್ಜ್, ಇದೆಲ್ಲ ತುಂಬಾ ಇಂಪಾರ್ಟೆಂಟ್. ಸೊ ಐ ಥಿಂಕ್ ಅದರಿಂದ ಒಂದು ಹೌ ಡು ಯು ಸೇ ದಟ್ ದ ಕೈಂಡ್ ಆಫ್ ಇಂಡಿಪೆಂಡೆನ್ಸ್, ದಟ್ ಫೈನಾನ್ಷಿಯಲ್ ಇಂಡಿಪೆಂಡೆನ್ಸ್ ಅಂತ ನಮಗೆ ಬಂದರೆ ದೆನ್ ತುಂಬ ಐ ಥಿಂಕ್ ಕ್ರೈಮ್ಸ್ ಕಮ್ಮಿ ಆಗುತ್ತೆ. ಯಾ, ಬಿಕಾಸ್ ಲಾಟ್ ಆಫ್ ವಿಮೆನ್ ಸ್ಟೇ ಇನ್ ರಿಲೇಷನ್ಶಿಪ್ಸ್ ಬಿಕಾಸ್ ಅವ್ರಿಗೆ ಫೈನಾನ್ಷಿಯಲ್ ಇಂಡಿಪೆಂಡೆನ್ಸ್ ಇಲ್ಲ, ಭಯದಿಂದ, ಅಥವಾ ದೇ ಡೋಂಟ್ ನೋ ವಾಟ್ ದೇ ಆರ್ ಗೋಯಿಂಗ್ ಟು ಡೂ, ಅಥವಾ ಅವ್ರಿಗೆ ಅವೇರ್ನೆಸ್ ಇಲ್ಲ. ತುಂಬ ಜನ ಮೋಸ ಮಾಡ್ತಾರೆ, ತುಂಬ ಜನ ಸೊ ಅದರಿಂದ ಏನಾಗುತ್ತೆ ಅಂದರೆ ಸೆಕೆಂಡ್ ಜನರೇಷನ್ಗೆ ನೀವು ಹಾರ್ಮ್ ಮಾಡ್ತಾ ಇದ್ದೀರಾ. ನಿಮಗೆ ಮಕ್ಕಳಿದ್ರೆ ಮಕ್ಕಳು ಅದೇನೇ ಕಲಿತಾರೆ, ಒಂದು ರಿಲೇಷನ್ಶಿಪ್ಪಲ್ಲಿ ನಾವು ಹೀಗೆ ಇರಬೇಕು. ಸೊ ನಮ್ಮ ಮಕ್ಕಳಿಗೆ ನಾವು ಪ್ರೀತಿ ಮಾಡಿದರೆ ನಮ್ಮ ರಿಲೇಷನ್ಶಿಪ್ ಒಂದು ಮಾದರಿ ಆಗಿರಬೇಕು ಅವ್ರಿಗೆ. ಮಕ್ಕಳ ಜೊತೆಗೆ ತಾಯಂದ್ರು ಆತ್ಮಹತ್ಯೆ ಮಾಡ್ಕೊಂಡು ಬಿಡ್ತಾರೆ, ಮನೆಯಲ್ಲಿ ಗಂಡ ಕೂಡ್ಕೊಂಡು ಬಂದು ಹಿಂಸೆ ಕೊಡೋದು. ಇಷ್ಟೆಲ್ಲ ನಾವು ಏನು ಡೆವಲಪ್ಮೆಂಟ್ ಬಗ್ಗೆ ಮಾತಾಡ್ತಿದ್ದೀವಿ, ಇಂಡಿಪೆಂಡೆನ್ಸ್ ಬಂದು ಇಷ್ಟು ವರ್ಷಗಳಾದರೂ ಕೂಡ ನಾವು ಇನ್ನೂ ಏನನಿಗೆ ನಾವು ಅದನ್ನೇ ಡಿಸ್ಕಸ್ ಮಾಡುವಂಥ ಹಾದಿಯಲ್ಲಿದ್ದೀವಿ. ಇನ್ನೂ ಎಷ್ಟೋ ಕಡೆ ನೀರಿನ ವ್ಯವಸ್ಥೆ ಇಲ್ಲದೆ ಹೆಣ್ಮಕ್ಳು ಈಗಲೂ ಕಷ್ಟಪಡ್ತಾ ಇದ್ದಾರೆ. ಎಷ್ಟೋ ಕಡೆ ಪೌಷ್ಟಿಕ ಆಹಾರಗಳು ಸಿಗ್ತಾ ಇಲ್ಲ. ಪ್ರೆಗ್ನೆನ್ಸಿ ವುಮೆನ್ಗಳು ತುಂಬಾ ಕಷ್ಟಪಡ್ತಾರೆ. ಭ್ರೂಣ ಹತ್ಯೆ ಇನ್ನೂ ನಿಂತಿಲ್ಲ. ಆಮೇಲೆ ಬಾಣಂತಿಯರ ಸಾವಿನ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ. ಎಲ್ಲೋ ಒಂದ್ ಕಡೆ ಹೆಣ್ಮಕ್ಳು ಎಷ್ಟು ನೀವು ಹೇಳ್ದಂಗೆ ಗ್ರೋತ್ ಆಗ್ತಾ ಇದಾರೋ, ಈಕ್ವಲ್ ಪರ್ಸೆಂಟೇಜ್ ಸಫರ್ ಮಾಡೋರ ಸಂಖ್ಯೆನೂ ಅಷ್ಟೇ ಇದೆಯೇನೋ ಅಂತ ಅನ್ಸುತ್ತೆ. ಸೊ ಈ ಗ್ರೋತ್ ಮುಖ್ಯವಾಗಿ ಸಿಟೀಸ್ನಲ್ಲಿ ಆಗ್ತಿದೆ, ಬಿಕಾಸ್ ಇಂಡಿಯಾದು ತುಂಬಾ ರೂರಲ್ ಪಾಪ್ಯುಲೇಷನ್ ಇದೆ. ಆ್ಯಂಡ್ ಸೊ ಐ ಥಿಂಕ್ ಅಗೇನ್ ಅಲ್ಲಿಂದ ಎಜುಕೇಷನಿಂದ ಸ್ಟಾರ್ಟ್ ಆಗುತ್ತೆ. ಅಲ್ಲಿ ಕೂಡ ವಿ ಹ್ಯಾವ್ ಟು ಎಜುಕೇಟ್ ದೆಮ್ ದ್ಯಾಟ್ ಈ ಥರ ಇಲ್ಲ, ಆ್ಯಂಡ್ ಎಜುಕೇಟ್ ದೆಮ್ ಅಬೌಟ್ ಎವ್ರಿಥಿಂಗ್. ಸೊ ಅವ್ರಿಗೆ ಒಂದು ಸ್ಕಿಲ್, ವಿ ನೀಡ್ ಟು ಟೀಚ್ ದೆಮ್ ಸಮ್ ಸ್ಕಿಲ್ಸ್. ಅವ್ರಿಗೆ ಎಜುಕೇಟ್ ಮಾಡಬೇಕು, ಆಮೇಲೆ ವರ್ಕ್ಶಾಪ್ಸ್ ಮಾಡಬೇಕು. ಆ್ಯಂಡ್ ಈ ಪ್ರೆಗ್ನೆನ್ಸಿ ಟೈಮಲ್ಲಿ ಏನೇನು ತಿನ್ನಬೇಕು, ಅಂಥವೆಲ್ಲ ಒಂಥರ ಅವ್ರಿಗೆ ದೋಸ್ ಥಿಂಗ್ಸ್ ಹ್ಯಾವ್ ಟು ಬಿ ರೆಡಿಲಿ ಅವೈಲಬಲ್ ಟು ದೆಮ್. ಆ ಅವೇರ್ನೆಸ್ ಬೆಳೆಸಬೇಕು. ಬಿಕಾಸ್ ತುಂಬ ಜನ ಈಗಲೇ ಕೂಡ ಹೋಮ್ ಬರ್ತ್ಸ್ ಆಗುತ್ತೆ. ಸೊ ಅವ್ರಿಗೆ ಎಜುಕೇಟ್ ಮಾಡಬೇಕು. ಐ ಥಿಂಕ್ ದಟ್ ಈಸ್ ದ ಮೇನ್ ಥಿಂಗ್. ಆಗುತ್ತೆ, ಇಟ್ಸ್ ಟೇಕಿಂಗ್ ಸಮ್ ಟೈಮ್, ಬಟ್ ಐ ಆಮ್ ಶ್ಯೂರ್ ದಟ್ ಬಿಕಾಸ್ ಲಾಟ್ ಆಫ್ ಪೀಪಲ್ ಶಿಫ್ಟ್ ಟು ದ ಸಿಟಿಯಿಂದ ತುಂಬ ಜನ ಅಬ್ರಾಡ್ ಹೊರಟೋಗ್ತಾರೆ. ಸೊ ರೂರಲ್ಗೆ ಫೋಕಸ್ ಕಡಿಮೆ ಜಾಸ್ತಿ. ಹೌದು. ಆ್ಯಂಡ್ ಯಾವಾಗಲೂ ನಗ್ನಾಗ್ತಾ ಇರ್ತೀರಾ, ನಾನು ಆಗಲೇ ಹೇಳಿದೆ. ನೀವು ಹತ್ತಿರೋವಂಥ ದಿನಗಳು ಯಾವುದಾದ್ರೂ ಇದೆಯಾ? ಯಾವ್ದಕ್ಕೆ ಬರುತ್ತೆ ಅಫ್ಕೋರ್ಸ್. ಸೊ ಎಷ್ಟೇ ಬೆಳೆದ್ರು ಏನೇ ಆದ್ರೂ ಹರ್ಡಲ್ಸ್ ಎಲ್ರಿಗೂ ಇರುತ್ತೆ ಅನ್ನುವಂಥದ್ದು ದಟ್ಸ್ ಅನ್ ಯೂನಿವರ್ಸಲ್ ಟ್ರೂತ್ ಅಂತ ನಾನು ಅನ್ಕೊಳ್ತೀನಿ. ಸೊ ಅಂಥ ದಿನ ನೀವು ಯಾವತ್ತಾದ್ರೂ ಫೇಸ್ ಮಾಡಿರೋದು? ಖಂಡಿತ. ನಾನು ಆಕ್ಚುಲಿ ತುಂಬಾ ಬೇಗ ಅಳ್ತೀನಿ. ನನಗೆ ಯಾವುದೋ ಒಂದು ಮೂವಿಯಲ್ಲಿ ಹರ್ಟ್ ಆಗಿದ್ರೆ ಕೂಡ, ಇಫ್ ಐ ಸಿ ಏನೋ ಒಂದು ನೋಡಿದ್ರೆ ನಾನು ಇಮೋಷನಲಿ ಅಪ್ಸೆಟ್. ನಾನು ತುಂಬಾ ಇಮೋಷನಲ್ ಆಕ್ಚುಲಿ. ಅದೇ ಇವರು ಹೇಳ್ತಾನೆ ಇರ್ತಾರೆ ಉಪೇಂದ್ರ ಅವರು, ದಟ್ ತುಂಬಾ ಸೆನ್ಸಿಟಿವ್ ನೀನು, ಓವರ್ ಸೆನ್ಸಿಟಿವ್ ನೀನು ಅಂತ ಹೇಳ್ತಾನೆ ಇರ್ತಾರೆ. ಐ ಥಿಂಕ್ ಓವರ್ ದ ಇಯರ್ಸ್ ಸ್ವಲ್ಪ ಐ ಥಿಂಕ್ ನನ್ನ ಚಾಂಟಿಂಗು, ದೇವಿ ಪ್ರೇಯರ್ಸ್ ಹಸ್ ಹೆಲ್ಪ್ ಮೀ ವಿತ್ ದ್ಯಾಟ್. ಬಟ್ ಚಿಕ್ಕ ವಯಸ್ಸಲ್ಲಿ ಇನ್ನೂ ತುಂಬ ಲೈಕ್ ತುಂಬ ಸೆನ್ಸಿಟಿವ್ ಆಗಿದೆ ನಾನು. ನನ್ನ ಆರ್ಟಿಸ್ಟ್ ಆಗಕ್ಕೆ ಅದು ಹೆಲ್ಪ್ ಆಯಿತು. ಲೈಕ್ ದಟ್ ಸೆನ್ಸಿಟಿವಿಟಿ ಇಸ್ ಹೆಲ್ಪ್ ವಿತ್ ಮೈ ಆ್ಯಕ್ಟಿಂಗ್. ಬಟ್ ಜೆನ್ಯೂನ್ಲಿ ಲೈಕ್ ಫಾರ್ ಮೀ ಐ ಲವ್ ಆ್ಯನಿಮಲ್ಸ್. ನಂಗೆ ಮಕ್ಕಳಂದ್ರೆ ತುಂಬ ಇಷ್ಟ. ಸೊ ನನಗೆ ಆ್ಯಕ್ಚುಲಿ ಅದೆಲ್ಲ ಆಗಲ್ಲ. ಇಫ್ ಐ ಸಿ ಎನಿಬಡಿ ಹಾರ್ಮಿಂಗ್ ಮಕ್ಕಳು ಆರ್ ಆ್ಯನಿಮಲ್ಸ್ ಆರ್ ಎನಿಥಿಂಗ್, ಇಫ್ ಐ ಹಿಯರ್ ನ್ಯೂಸ್, ನಾನು ನ್ಯೂಸ್ ತುಂಬ ಈ ಥರ ಆಗಿದ್ರೆ ನನಗೆ ನೈಟ್ ನಿದ್ದೆ ಬರಲ್ಲ. ಐ ನೀಡ್ ಟು ಮೆಡಿಟೇಟ್ ಆ್ಯಂಡ್ ಸ್ಲೀಪ್. ಸೊ ಉಪೇಂದ್ರ ಅವ್ರು ನೋಡ್ತಾನೆ ಇರ್ತಾರೆ, ವರ್ಲ್ಡ್ ನ್ಯೂಸ್ ತುಂಬ ನೋಡ್ತಾರೆ ಅವರು, ಜಾಸ್ತಿ ಅದೇ ನೋಡೋದು. ಸೊ ನಾನು ಸ್ವಲ್ಪ ಬಂದ್ಬಿಡ್ತೀನಿ, ನನಗೆ ತುಂಬ ಎಫೆಕ್ಟ್ ಆಗಿರುತ್ತೆ ಮನೆ ವಾರ್ದು ಎಲ್ಲ ನೋಡಿ. ಸೊ ಖಂಡಿತ. ಐ ಮೀನ್ ದೇರ್ ಹ್ಯಾವ್ ಬಿನ್ ಸೋ ಮೆನಿ ಥಿಂಗ್ಸ್ ಇನ್ ಮೈ ಲೈಫ್, ಬಟ್ ಐ ಆಲ್ವೇಸ್ ಫೀಲ್ ದಟ್ ಅದರಿಂದ ನಾವು ಕಲಿಬೇಕು. ವಿ ಹ್ಯಾವ್ ಟು ಬಿಕಮ್ ಸ್ಟ್ರಾಂಗರ್ ಆ್ಯಂಡ್ ಮೋರ್ ಸ್ಪಿರಿಚುವಲ್. ಬಿಕಾಸ್ ಆನೆಸ್ಟ್ಲಿ ಲೈಫಲ್ಲಿ ಎಲ್ಲ ಟ್ರಾನ್ಸಿಯೆಂಟ್, ಎಲ್ಲ ಪಾಸಿಂಗೇ. ಸೊ ವಿ ಲೂಸ್ ಲವ್ಡ್ ಒನ್ಸ್, ಅದು ಏನೋ ಮಾಡೋಕ್ಕಾಗಲ್ಲ. ಆ್ಯಂಡ್ ವಿ ಲೂಸ್ ಲವ್ಡ್ ಒನ್ಸ್. ಐ ಹ್ಯಾವ್ ಲಾಸ್ಟ್ ಫ್ರೆಂಡ್ಸ್.
ಐ ಲಾಸ್ಟ್ ಮೈ ಫಾದರ್ ವೆರಿ ಅರ್ಲಿ 59 ಇಯರ್ಸಲ್ಲಿ ನನ್ನ ಅಪ್ಪ ತೀರೋದ್ರು. ಅದು ತುಂಬ ದೊಡ್ಡ ಒಂಥರ ಇನ್ನೂ ಮರೆಯೋಕ್ಕೆ ಸಾಧ್ಯನೇ ಇಲ್ಲ. ಇನ್ಫ್ಯಾಕ್ಟ್ ಇಸ್ ಬರ್ತ್ಡೇ ಇಸ್ ಕಮಿಂಗ್ ಇದೆ ಮಾರ್ಚ್ನಲ್ಲಿ. ಸೊ ಬಟ್ ಏನೋ ಮಾಡೋಕ್ಕಾಗಲಿಲ್ಲ. ಯಾಕಂದ್ರೆ ಹೆಣ್ಮಕ್ಳು ಅಪ್ಪನ್ಗೆ ತುಂಬಾನೇ ಅಟ್ಯಾಚ್ ಆಗ್ಬಿಟ್ಟಿರ್ತಾರೆ. ಇಟ್ಸ್ ವೆರಿ ಡಿಫಿಕಲ್ಟ್ ಟು ಡೈಜೆಸ್ಟ್. ಹೌದು. ಆ್ಯಂಡ್ ನಾವು ಯಾವಾಗ ಅನ್ಕೊಂಡಿರ್ತೀವಿ ದಟ್ ಅಟ್ ಲೀಸ್ಟ್ ಟಿಲ್ 70-80 ದೇ ವಿಲ್ ಬಿ ದೇರ್ ಯುನೋ. ಸೊ ಹಾಗಾಗಿ ತುಂಬ ಮಿಸ್ ಮಾಡ್ಕೊತೀನಿ. ಬಟ್ ದೆನ್ ಆವಾಗ ತುಂಬ ಶಾಕಲ್ಲಿದ್ದೆ. ಟುಕ್ ಮಿ ಅ ಲಾಂಗ್ ಟೈಮ್. ಸಡನ್ಲಿ ಹಿ ಪಾಸ್ಡ್ ಅವೇ ಲೈಕ್ ಕಾರ್ಡಿಯಾಕ್ ಅರೆಸ್ಟ್ ಆಗಿ ತುಂಬ ಯಂಗ್ ಆಗಿ ಲೈಕ್ ಯುನೋ. I lost my father when I was 21 years old. Yeah, So too early I lost my father. Yeah. So, yes, ಅದು it's very difficult to digest. ವೆರಿ ಡಿಫಿಕಲ್ಟ್ ಟುಡೇ. ಇವತ್ತು ಕೂಡ ವೆನ್ ಐ ಮೆಡಿಟೇಟ್ ನನ್ನ ಫಸ್ಟ್ ನನ್ನ ಅಪ್ಪನ ಮುಖ ನೋಡ್ತೀನಿ. ಆ್ಯಕ್ಚುಲಿ ನನಗೆ ಆ ಥರ ಇದೆ. ಬಟ್ ಇನ್ ಅ ವೇ ಇಟ್ಸ್ ಮೇಡ್ ಮಿ ಅಪ್ರಿಷಿಯೇಟ್ ಲೈಫ್. ಇಟ್ ಮೇಡ್ ಮಿ ಬಿ ಸ್ಟ್ರಾಂಗರ್ ಆ್ಯಂಡ್ ಥಿಂಕ್ ಅಬೌಟ್ ದ ಪ್ರೆಸೆಂಟ್ ರೈಟ್ ನಾವು. ಅದೇ ನಾನು ಲೈಕ್ ನಮ್ಮ ಹೆಲ್ತು ತುಂಬಾ ಮುಖ್ಯ. ಪ್ರಿಯಾಂಕಾ ಅವರ ಸ್ಟ್ರೆಂತ್ ಏನು, ವೀಕ್ನೆಸ್ ಏನು? ಮೈ ಸ್ಟ್ರೆಂತ್ ಇಸ್ ಡೆಫಿನೆಟ್ಲಿ ನಾನು ಅದೇ ಹೇಳಿದೆ, ದೇವರ ಆಶೀರ್ವಾದ ಆ್ಯಂಡ್ ಆಲ್ಸೋ ಲವ್ ಫ್ರಮ್ ಮೈ ಫ್ಯಾಮಿಲಿ ಆ್ಯಂಡ್ ಮೈ ಫ್ಯಾನ್ಸ್ ಆ್ಯಂಡ್ ಪೀಪಲ್ ಹೂಎವರ್ ಗಿವ್ಸ್ ಮಿ ಪಾಸಿಟಿವ್ ವೈಬ್ಸ್. ನಾನು ತುಂಬ ಆಕ್ಸೆಪ್ಟ್ ಮಾಡ್ತೀನಿ ಅದನ್ನು. ಆ್ಯಂಡ್ ಆಲ್ಸೋ ಮೈ ಚಿಲ್ಡ್ರನ್ ಆರ್ ಮೈ ಸ್ಟ್ರೆಂತ್. ಐ ಫೀಲ್ ಲೈಕ್ ಅವ್ರು ತುಂಬ ಸಪೋರ್ಟ್ ಮಾಡ್ತಾರೆ ಈ ಫೇಸ್ ಆಫ್ ಮೈ ಲೈಫ್ನಲ್ಲಿ. ಅವ್ರು ದೊಡ್ಡವ್ರು ಆಗ್ತಾ ಸಮ್ಟೈಮ್ಸ್ ನಾನು ಹೇಳ್ತಿಲ್ಲ ಸಾಕಿಲ್ಲಮ್ಮ ನೀನು ಮಾಡಲೇಬೇಕು, ಯು ನೋ ದಟ್ ಯು ಲಿವ್ ಥ್ರೂ ಯುವರ್ ಕಿಡ್ಸ್ ಅಗೇನ್. ಸೊ ಹಾಗೆ ಡ್ರೆಸ್ಗಳಾಗಲಿ ನನ್ನ ಮಗಳು ತುಂಬ ಯುನೋ ನನಗೆ ಒಂಥರ ಶಿ ಸಜೆಸ್ಟ್ ಥಿಂಗ್ಸ್. ಮಗ ಕೂಡ ಯುನೋ ಇಬ್ರು ಸಿಸ್ಟರ್ಸ್ ತರ ಕಾಣಿಸ್ತೀರಾ. ಸ್ವೀಟ್ ಇಬ್ರು ಸಿಸ್ಟರ್ಸ್ ತರ ಕಾಣಿಸ್ತೀರಾ. ಬಿಕಾಸ್ ನಾನು ಮೋಸ್ಟ್ ಆಫ್ ದ ಐ ಮೀನ್ ನಿಮ್ಮ ಮನೆ ಫಂಕ್ಷನ್ಗಳಲ್ಲಿ ಫೋಟೋಸ್ ಎಲ್ಲ ವೈರಲ್ ಆದಾಗ ನೋಡಿದಾಗ ಯಾ ಯು ಬೋತ್ ಲುಕ್ ಲೈಕ್ weakness. Yeah, thank you, that's sweet of you. Weakness, I guess I don't know exactly ಅದು ವೀಕ್ನೆಸ್ ಅಥವಾ ಹೇಳೋಕ್ಕಾಗಲ್ಲ. ಬಟ್ ನಾನು ಐ ಡೋಂಟ್ ಥಿಂಕ್ ಐ ಕುಡ್ ಬಿ ಸಮನ್ ಎಲ್ಸ್. ನಾನು ಹೇಗಿದ್ದೀನಿ ಹೀಗೆ ಲೈಕ್ ತುಂಬ ಜನ ನಂಗೆ ಹೇಳ್ತಾರೆ ಇನ್ನೊಂದು ಸ್ವಲ್ಪ ಸ್ಟ್ರಿಕ್ಟ್ ಆಗೋ ಅಥವಾ ಯುನೋ ನೀನು ತುಂಬ ಸಿಂಪಲ್. ಎಲ್ಲರೂ ತುಂಬ ಅಡ್ವಾಂಟೇಜ್ ತೊಗೊತಾರೆ. ಲೈಕ್ ಯುನೋ ಯು ಕ್ಯಾನ್ಟ್ ಸೇ ನೋ ಟು ಪೀಪಲ್ ಈಸಿಲಿ, ಯು ಕ್ಯಾನ್ ಬಿ ಮೀನ್. ಬಟ್ ದೆನ್ ಓವರ್ ದ ಇಯರ್ಸ್ ನನ್ನ ತಮ್ಮಂಗೆ ನಾನು ಹೇಳ್ತೀನಿ ದಟ್ ನಾನು ಐ ಥಿಂಕ್ ನಾನು ಹೀಗೆ ನನಗೆ ಕಷ್ಟ ಆಗುತ್ತೆ ಬೇರೆ ಥರ ಇರೋದಕ್ಕೆ. ಅದರಲ್ಲಿ ಒಂದೊಂದ್ಸತಿ ನನಗೆ ಮೋಸ ಆಗಿದೆ, ತುಂಬ ಸತಿ ಹರ್ಟ್ ಆಗಿದ್ದೀನಿ. ಯಾ ಬಿಕಾಸ್ ನಾನು ತುಂಬ ನಂಬ್ತೀನಿ ಆ್ಯಂಡ್ ಆ ಥರ ಇದ್ರೆ ಯುನೋ. ಬಟ್ ಆದರೂ ನಾನು ಅದನ್ನು ಚೇಂಜ್ ಮಾಡೋಕ್ಕೆ ನನ್ನ ಕೈಯಲ್ಲಿ ಆಗಲಿಲ್ಲ. ಸೊ ನಾನು ದೇವ್ರ ಮೇಲೆ ಬಿಟ್ಬಿಡ್ತೀನಿ ನಾನು ಹೀಗೆ. ಸೊ ನೋಡೋಣ ಆ್ಯಕ್ಚುಲಿ ಇಫ್ ದಟ್ ಪರ್ಸನ್ ಹ್ಯಾಸ್ ಸಮಥಿಂಗ್ ಆರ್ ದಟ್ ಥಿಂಗ್ ಅದು ಹೊರಟೋಗುತ್ತೆ ನನ್ನ ಜೀವನದಿಂದ, ಅದ್ರ ಪಾಡಾಗ ಅದು ಹೊರಟೋಗುತ್ತೆ. ನಾನೇನು ಯೋಚನೆ ಮಾಡೋದು ಬೇಡ ಅಂತ. ಅಂಡ್ ಹೊಸ ಮನೆಗೆ ಶಿಫ್ಟ್ ಆಗಿದ್ದೀರಾ ಅಂಡ್ ಅದು ನಿಮ್ಮ ಡ್ರೀಮ್ ಹೌಸ್ ಅಂತಾನು. ಬಿಕಾಸ್ ಎಲ್ಲೆಲ್ಲಿಂದನೋ ಹುಡುಕೊಂಡು ಒಂದಷ್ಟು ಆಂಟಿಕ್ ಥಿಂಗ್ಸ್ ಎಲ್ಲ ಮನೆಯಲ್ಲಿ ಸ್ಟೋರ್ ಮಾಡಿ ಇಟ್ಟಿದ್ದೀರಾ. ಅಲ್ಲಿ ಒಳಗಡೆ ಬಂದ ಒಂದು ಮ್ಯೂಸಿಯಂ ಆಗಿ ಬಂದ. ಸೊ ಏನ್ ಹೇಳ್ತೀರಾ? ಮನೆ ಅದು ನಾವು ಪ್ಲಾನ್ ಮಾಡಲಿಲ್ಲ. ನಮಗೆ ಆ ಪ್ರಾಪರ್ಟಿ ಸಿಕ್ತು. ವಿ ವರ್ ಲುಕಿಂಗ್ ಅಟ್ ಇನ್ವೆಸ್ಟಿಂಗ್ ಆ್ಯಂಡ್ ಅದೇ ಟೈಮ್ನಲ್ಲಿ ನಮ್ಮ ಮಕ್ಕಳಿಗೆ ನಾರ್ತ್ ಕಡೆ ಕಾಲೇಜಲ್ಲಿ ಮಕ್ಕಳು ಸೇರ್ಕೊಂಡ್ರು. ಸೊ ಸ್ವಲ್ಪ ಹೆಲ್ಪ್ ಆಗುತ್ತೆ ಆ ಏರಿಯಾದಲ್ಲಿ ಇದ್ರೆ ಅಂತ. ಸದಾಶಿವ್ ನಗರ್ ಎಲ್ಲದಕ್ಕೆ ಸೆಂಟ್ರಲ್ ಏರಿಯಾ. ಐ ಮೀನ್ ಏರ್ಪೋರ್ಟ್ ಕ್ಲೋಸ್ ಆಗಿ ನಾವು ತುಂಬ ಟ್ರಾವೆಲ್ ಮಾಡ್ತೀವಿ. ಸೊ ಫಸ್ಟ್ ಮನೇನ ಆಫೀಸ್ ಮಾಡೋಣ ಅನ್ಕೊಂಡಿದ್ವಿ. ಆಮೇಲೆ ಮಕ್ಕಳಿಗೆ 3-4 ಇಯರ್ಸ್ ಅಲ್ಲಿ ಕಾಲೇಜ್ ಇರುತ್ತೆ ಅಂತ ಅಲ್ಲಿ ಶಿಫ್ಟ್ ಆಗೋಣ ಅಂತ. ವಿ ಡಿಡ್ಂಟ್ ವಾಂಟ್ ಟು ಬ್ರೇಕ್ ದ ಹೌಸ್. ಮನೆ ತುಂಬ ಚೆನ್ನಾಗಿತ್ತು. ಸೊ ಮನೆ ಒಡಿಲಿಲ್ಲ. ಬಟ್ ನಾನು ರೆನೋವೇಟ್ ಮಾಡಿ ನಂದು ಫರ್ನಿಚರ್ಸ್ ಎಲ್ಲ ಕಲೆಕ್ಟ್ ಮಾಡಿ ಆ ಮನೆ ಆಲ್ರೆಡಿ ಲೈಕ್ ಇಟ್ ವಾಸ್ ಅನ್ ಓಲ್ಡ್ ಹೌಸ್. ಸೊ ಅದೇ ಥೀಮ್ ಇಟ್ಕೊಂಡು ಅದು ಹೆರಿಟೇಜ್ ಯುನೋ ಡೆಕೋರೇಷನ್ಸ್ ಎಲ್ಲ ಹೆರಿಟೇಜ್ ಥಿಂಗ್ಸ್ ಕಲೆಕ್ಟ್ ಮಾಡಿಸಿ ತುಂಬಾ ಇಂಟರ್ವ್ಯೂಸ್ ಅಲ್ಲಿ ಹೇಳಿದಿರಾ. ಅಂದ್ರೆ ತುಂಬಾ ಕಡೆ ನಾನು ಕೇಳಿದ್ದೀನಿ ನೀವು ಮಾತಾಡಿರೋದನ್ನ. ಮನೆಗೆ ಡೆಕೋರ್ ಐಟಮ್ಸ್ ಎಲ್ಲ ಕಲೆಕ್ಟ್ ಮಾಡೋದು ತುಂಬಾನೇ ಇಷ್ಟ. ಹೋಮ್ ಮೇಕಿಂಗ್ ನಿಮಗೆ ತುಂಬಾ ಇಷ್ಟ. ನನಗೆ ಫೇವರೇಟ್. ಟೈಮ್ ಸಿಗತ್ತಾ? ಟೈಮ್ ಮಾಡ್ಕೋತೀರಾ? ನಾನು ಜಾಸ್ತಿ ಅದೇ ಮಾಡ್ತೀನಿ. ನನಗೆ ಅಡಿಗೆ ತುಂಬಾ ಇಷ್ಟ. ನಿಮ್ ಇಂಟರ್ವ್ಯೂಕ್ಕಿಂತ ಮುಂಚೆ ನನ್ನ ಮನೆಯಲ್ಲಿ ಅಡಿಗೆ ಮಾಡ್ಕೊಂಡು ಪೂಜೆ ಮಾಡ್ಕೊಂಡು ಬಂದೆ. ಏನ್ ತುಂಬಾ ಚೆನ್ನಾಗಿ ಕುಕ್ ಮಾಡ್ತೀರಾ ನೀವು? ಫಿಶ್ ನಾನ್ ಹೇಳಿದ್ರೆ ಚೆನ್ನಾಗಿರಲ್ಲ, ಕೇಳ್ಬೇಕು ಏನ್ ಚೆನ್ನಾಗಿ. ನನ್ ಫುಡ್ ಯಾರು ತಿಂತಾರೆ ಅವ್ರು ಕೇಳ್ಬೇಕು. ಬಟ್ ಎಲ್ಲಾ ರೀತಿ ಅಡಿಗೆ ಮಾಡ್ತೀನಿ. ಯಾರು ನನಗೆ ಅಡಿಗೆ ಮಾಡೋದು ಇಷ್ಟ. ಸೊ ಏನಾಗುತ್ತೆ ಅಂದ್ರೆ ಅಡಿಗೆ 1-2-3 ಜನ ಬಂದು ಹೋಗಿದ್ದಾರೆ. ಬಟ್ ನಮ್ಗೆ ಸ್ವಲ್ಪ ಸೆಟ್ ಆಗಲ್ಲ. ಅಂಡ್ ಆ ಮನೆಯಲ್ಲಿ ಸ್ವಲ್ಪ ಸೆಟ್ ಆಗಿದ್ರು. ಶಿ ಇಸ್ ದೇರ್ ಇನ್ ದ ಅದರ್ ಹೌಸ್. ಬಟ್ ಈ ಮನೆಯಲ್ಲಿ ಶಿಫ್ಟ್ ಆದ್ಮೇಲೆ ನಾನೇ ಅಡಿಗೆ ಮಾಡ್ತಾ ಇದ್ದೀನಿ ಜಾಸ್ತಿ. ಅಂಡ್ ಮಕ್ಕಳು ಮಾಡ್ತಾರೆ. ನನ್ನ ಮಗಳು ತುಂಬಾ ಚೆನ್ನಾಗಿ ಅಡಿಗೆ ಮಾಡ್ತಾರೆ. ಅಂಡ್ ಸೊ ಯುನೋ ನನ್ನ ಅಮ್ಮ ಬಂದಿದ್ದಾರೆ ಇವಾಗ, ಅವರು ಮಾಡ್ತಾರೆ. ಸೊ ನಾವು ಸೇರ್ಕೊಂಡು ಮಾಡ್ತೀವಿ. ಅಂದ್ರೆ ಪೂಜೆ ಕೂಡ ತುಂಬಾ ಇಷ್ಟ. ಅಂಡ್ ದೆನ್ ಎಸ್ಪೆಷಲಿ ಹೌಸ್ ಡೆಕೋರೇಷನ್ ಅಂದ್ರೆ ತುಂಬಾನೇ ಇಷ್ಟ. ಒಂದು ಪೂಜೆ ಮಾಡುವಾಗ್ಲೂ ಒಂದು ದೊಡ್ಡ ಹಬ್ಬ ಜಾತ್ರೆ ತರ ನೀವು ಸೆಲೆಬ್ರೇಟ್ ಮಾಡ್ತೀರಾ. ತುಂಬಾ ಗ್ರ್ಯಾಂಡ್ ಆಗಿ
ಅಂದ್ರೆ ನೋಡೋಕೆ ಖುಷಿ ಆಗತ್ತೆ. ನೀವು 4 ಜನ ಮನೆಯಲ್ಲಿ ಆ ಟ್ರೆಡಿಷನಲ್ ಅಟೈರ್ ಅಲ್ಲಿ ದೇವ್ರಿಗಷ್ಟು ಅಲಂಕಾರ ಮಾಡಿ, ಎಸ್ಪೆಷಲಿ ನೀವು ದುರ್ಗಾ ಪೂಜೆ ಮಾಡ್ತೀರಾ, ಗಣೇಶ ಫೆಸ್ಟಿವಲ್ ಉಪೇಂದ್ರ ವರಮಹಾಲಕ್ಷ್ಮಿ ತುಂಬಾ ಇದಾಗಿ ಮಾಡ್ತೀರಾ. ಸೊ ಎಲ್ಲರನ್ನ ಕರೆದು ಎಲ್ಲದನ್ನ ಮೀರಿ ಇವತ್ತು ಮಹಿಳೆ ಒಂದು ಶಕ್ತಿಯಾಗಿ ನಿಂತ್ಕೊಂಡಿದ್ದಾಳೆ. ಒಟ್ಟಾರೆಯಾಗಿ ಏನ್ ಹೇಳಕ್ ಇಷ್ಟಪಡ್ತೀರಾ? ತುಂಬ ಖುಷಿ ಆಗುತ್ತೆ. ಐ ಫೀಲ್ ವೆರಿ ಪ್ರೌಡ್ ಟು ಬಿ ಅ ವುಮೆನ್ ಆ್ಯಂಡ್ ಐ ಫೀಲ್ ಲೈಕ್ ನಮ್ಮಲ್ಲಿ ಇರೋದು ಇನ್ನರ್ ಸ್ಟ್ರೆಂಗ್ತ್. ನಾವು ಕರೆಕ್ಟಾಗಿ ಅದನ್ನು ಟ್ಯಾಪ್ ಮಾಡಿ ಗುರ್ತಿಸಿದ್ರೆ ದೇರ್ ಇಸ್ ನಥಿಂಗ್ ದಟ್ ಕ್ಯಾನ್ ಸ್ಟಾಪ್ ಅಸ್. ಆ್ಯಂಡ್ ಐ ಆಲ್ವೇಸ್ ಫೀಲ್ ದ್ಯಾಟ್ ನಾವುನ ಪಾಸಿಟಿವ್ ಎನರ್ಜಿ ಬೆಳೆಸಬೇಕು, ಎಲ್ಲೋ ನಾವು ಮೆಂಟಲಿ ವೀಕ್ ಆಗಬಾರ್ದು. ಸೊ ನಾನು ಎಲ್ರಿಗೂ ಅದೇ ಹೇಳಕ್ಕೆ ಇಷ್ಟಪಡ್ತೀನಿ. ಒಂದಷ್ಟು ಕ್ಲೋಸ್ ಫ್ರೆಂಡ್ಸ್ ಇದಾರೆ, ಯಾವಾಗಲೂ ನಾನು ಫೋಟೋಸ್ ವಾಚ್ ಮಾಡ್ತಾ ಇರ್ತೀನಿ. ಡೆಫಿನೆಟ್ಲಿ ಫ್ರೆಂಡ್ಸು ತುಂಬ ಇಂಪಾರ್ಟೆಂಟ್. ಬಿಕಾಸ್ ಸಮ್ ಥಿಂಗ್ಸ್ ನಾವು ಹಸ್ಬೆಂಡ್ಗೆ ಹೇಳೋಕ್ಕಾಗಲ್ಲ, ಮಕ್ಕಳಿಗೆ ಹೇಳೋಕ್ಕಾಗಲ್ಲ, ಫ್ರೆಂಡ್ಸೇ ಯು ಕ್ಯಾನ್ ಡಿಸ್ಕಸ್ ಆ್ಯಂಡ್ ಇಟ್ಸ್ ಸೋ ಇಂಪಾರ್ಟೆಂಟ್ ಟು ಹ್ಯಾವ್ ಅ ಗುಡ್ ಫ್ರೆಂಡ್ ಸರ್ಕಲ್. ಸೊ ಖಂಡಿತ, ಸೊ ದ್ಯಾಟ್ ಥಿಂಗ್ ಈಸ್ ಇಂಪಾರ್ಟೆಂಟ್, ದಟ್ ನಮ್ಮ ಹೆಲ್ತ್ ನಾವು ನೋಡ್ಕೋಬೇಕು ಆ್ಯಂಡ್ ವಿ ಶುಡಂಟ್ ಫೀಲ್ ಗಿಲ್ಟಿ ಅಬೌಟ್ ದ್ಯಾಟ್. ಸೊ ಆ ಗಿಲ್ಟಿಂದನೇ ನಮ್ಗೆ ತುಂಬ ಜನ ಕೆಲಸ ಹೋಗಿದಾಗ ಮಕ್ಕಳ ಬಗ್ಗೆ ಗಿಲ್ಟ್ ಇರುತ್ತೆ, ಮನೆಯಲ್ಲಿದ್ದಾಗ ವರ್ಕ್ ಮಿಸ್ ಆಗ್ತಾ ಇದೆ ಅಂತ ಒಂದು ಗಿಲ್ಟ್ ಇರುತ್ತೆ. ಸೊ ಆ ಕಾನ್ಫ್ಲಿಕ್ಟಲ್ಲಿ ನಾವು ಬದುಕಬಾರ್ದು. ಯಾವುದೂ ಒಂದು ಮಾಡ್ತೀವಿ ಅದು ಖುಷಿ ಪಟ್ಟು ಮಾಡಬೇಕು ನಾವು. ಆ್ಯಂಡ್ ನಿಮಗೆ ಮಕ್ಕಳು ನೋಡ್ಕೊಳ್ಳೋಕ್ಕೆ ಇಫ್ ಯು ಆರ್ ಹ್ಯಾಪಿ ವಿತ್ ದಟ್, ಜಸ್ಟ್ ಡೂ ದ್ಯಾಟ್. ಇಫ್ ಯು ವಾಂಟ್ ಟು ವರ್ಕ್, ಡೂ ದ್ಯಾಟ್. ಬಿ ಹ್ಯಾಪಿ ಇನ್ ದ್ಯಾಟ್. ಡೋಂಟ್ ಫೀಲ್ ಗಿಲ್ಟಿ ಅಬೌಟ್ ಎನಿಥಿಂಗ್. ಬಿ ಹ್ಯಾಪಿ ವಿತ್ ಯೋರ್ ಸೆಲ್ಫ್, ಲವ್ ಯೋರ್ ಸೆಲ್ಫ್. ಓಕೆ, ನೆಕ್ಸ್ಟ್ ಫ್ಯೂಚರ್ ಸಿನಿಮಾಗಳು ಯಾವ್ದು ಎಕ್ಸ್ಪೆಕ್ಟ್ ಮಾಡ್ಬೋದು? ಇನ್ನೂ ಹೆಚ್ಚು ವುಮೆನ್ ಓರಿಯೆಂಟೆಡ್ ಸಿನಿಮಾಗಳು ಎಕ್ಸ್ಪೆಕ್ಟ್ ಮಾಡ್ಬೋದು ಪ್ರಿಯಾಂಕಾ ಅವರಿಂದ? ವೆಲ್, ನನ್ನ 50ನೇ ಚಿತ್ರ ರೆಡಿ ಆಗಿದೆ. ಅದು ಮೋಸ್ಟ್ಲಿ ಬಿಡುಗಡೆ ಆಗ್ತಿದೆ ಏಪ್ರಿಲ್ ಮೇನಲ್ಲಿ ಅಂತ ಪ್ಲಾನ್ ಮಾಡ್ತಿದ್ದಾರೆ. ಡಿಟೆಕ್ಟಿವ್ ತೀಕ್ಷ್ಣ, ಅದರಲ್ಲಿ ನನ್ನ ವುಮೆನ್ ಡಿಟೆಕ್ಟಿವ್ ಪ್ಲೇ ಮಾಡಿದ್ದೀನಿ ಫಸ್ಟ್ ಟೈಮ್. ಐ ಥಿಂಕ್ ಕನ್ನಡದಲ್ಲಿ ಒಂಥರ ನ್ಯಾನ್ಸಿ ಡ್ರೂ, ಶರ್ಲಾಕ್ ಹೋಮ್ಸ್ ತರ. ಸೊ ಅಗೇನ್ ದಟ್ ಈಸ್ ಅ ವೆರಿ ಇಂಟ್ರೆಸ್ಟಿಂಗ್ ಮೂವಿ. ಅದರಲ್ಲಿ ಫಿಸಿಕಲ್ ಆಕ್ಷನ್ ಕೂಡ ಇದೆ, ಬಟ್ ಶಿ ಈಸ್ ವೆರಿ ಇಂಟೆಲಿಜೆಂಟ್ ಅಂತ ತೋರಿಸಿದ್ದಾರೆ ಆ ಕ್ಯಾರೆಕ್ಟರ್. ತುಂಬ ಖುಷಿ ಆಯ್ತು ನನಗೆ ಆ ಒಂದು ಪಾತ್ರ ಮಾಡೋಕ್ಕೆ. ಆಮೇಲೆ ವೈರಸ್ ಅಂತ ಒಂದು ಗೋಸ್ಟ್ ಮೂವಿ ಇದೆ. ಆಮೇಲೆ ಕಮರೋ 2 ಚೆಕ್ ಪೋಸ್ಟ್ ಪಾರ್ಟ್ 2 ಇದೆ. ಅದರಲ್ಲಿ ಒಂದು ಪ್ಯಾರಾನಾರ್ಮಲ್ ಇನ್ವೆಸ್ಟಿಗೇಟರ್ ರೋಲ್ ಮಾಡಿದ್ದೀನಿ. ಬ್ಯಾಕ್ ಟು ಬ್ಯಾಕ್ ಲಿಸ್ಟ್ಗಳಿದೆ ರಿಲೀಸ್. ಓಕೆ, ಸೊ ಫೈನಲಿ ಮ್ಯಾಮ್, ತುಂಬಾ ಜನ ಹೆಣ್ಮಕ್ಳು ಸೂಸೈಡ್ ಕಮಿಟ್ ಆಗ್ತಾ ಇದ್ದಾರೆ ಸಣ್ಣ ಸಣ್ಣ ವಿಚಾರಕ್ಕೆ. ದೇ ಬಿಕಮ್ ಸೋ ಸೆನ್ಸಿಟಿವ್. ಸೊ ಏನ್ ಹೇಳ್ತೀರಾ? ಕಾಲೇಜ್ ಸ್ಟೂಡೆಂಟ್ಸ್ ಆಗಿರ್ಬೋದು, ಯಾರಾದ್ರೂ ಆಗಿರ್ಬೋದು, ವಯಸ್ಸಿನ ಮಿತಿ ಇಲ್ಲದೆ ತುಂಬಾ ಬೇಗ ಆತ್ಮಹತ್ಯೆಗೆ ಶರಣ ಆಗ್ತಿದ್ದಾರೆ. ಸೊ ಅಂಥವ್ರಿಗೆ ಏನ್ ಮೆಸೇಜ್ ಕೊಡ್ತೀರಿ? ಫಸ್ಟ್ ಆಫ್ ಆಲ್, ಅದೇ ನಾವು ಮುಂಚೆ ಮಾತಾಡ್ತಾ ಇದೀವಿ ಅಲ್ವಾ, ಹೆಲ್ತ್. ಸೊ ಹೆಲ್ತಲ್ಲಿ 2 ಆಸ್ಪೆಕ್ಟ್ ಇದೆ, ಮೆಂಟಲ್ ಹೆಲ್ತ್ ಆ್ಯಂಡ್ ಫಿಸಿಕಲ್ ಹೆಲ್ತ್. ಫಿಸಿಕಲ್ ಹೆಲ್ತ್ ನಾವು ನೋಡ್ಕೊಂಡಿದ್ರೆ ಕೆಲವು ಸತಿ ಹೆಲ್ಪ್ ಆಗುತ್ತೆ ವಿತ್ ಮೆಂಟಲ್ ಹೆಲ್ತ್. ಅದು ಮಾಡಿದರೆ ಕೂಡ ನಿಮಗೆ ಆ ಥರ ಥಾಟ್ಸ್ ಬಂದರೆ ಎಲ್ಲ ಇದ್ದು ಕೂಡ ನಮ್ಗೆ ಯಾಕೆ ಐ ಆಮ್ ನಾಟ್ ಫೀಲಿಂಗ್ ಹ್ಯಾಪಿ ಅನ್ನೋದಕ್ಕೆ ಗೆಟ್ ಹೆಲ್ಪ್. ಬಿಕಾಸ್ ಡಿಪ್ರೆಷನ್ ಇಸ್ ಸಮಥಿಂಗ್ ವಿಚ್ ಇಸ್ ವೆರಿ ಇವಾಗ ರ್ಯಾಂಪೆಂಟ್ ಆಗಿದೆ, ಎಲ್ಲ ಕಡೆ ತುಂಬ ಕಡೆ ಆಗ್ತಿದೆ. ಅದು ಫುಡ್ಡಿಂದ ಬರುತ್ತಾ, ಬಾಡಿ ಹಾರ್ಮೋನ್ಸ್, ಕೆಮಿಕಲ್ಸಿಂದ. ತುಂಬ ಜನಕ್ಕೆ ಅದು ಅರ್ಥನೇ ಆಗಲ್ಲ ಯಾಕೆ ಆಗ್ತಿದೆ ಅಂತ. ಬಿಕಾಸ್ ದೇಸೆ ಓಕೆ, ಮದುವೆ ಆಗಿದೆ, ಮಕ್ಕಳಿದೆ, ಯುನೋ ಲೈಕ್ ಶಿ ಈಸ್ ಅರ್ನಿಂಗ್, ಲೈಕ್ ಹೆಲ್ದಿ ಆಗಿದ್ರೆ ವೈ ಶಿ ಸ್ಯಾಡ್ ಅನ್ನೋದು. ಸೊ ಅದು ಎಕ್ಸ್ಪ್ಲೇನ್ ಮಾಡೋಕ್ಕಾಗಲ್ಲ. ಸೊ ಅದನ್ನು ಯಾರ ಹತ್ರ ಮಾತಾಡಿ ಗೆಟ್ ಸಮ್ ಹೆಲ್ಪ್. ಅಥವಾ ನನ್ನ ಫ್ಯಾಮಿಲಿ ಮೆಂಬರ್ಸ್ಗೆ ಅರ್ಜ್ ಮಾಡ್ತೀನಿ ದಟ್ ಪ್ಲೀಸ್ ಟೇಕ್ ಕೇರ್ ಆಫ್ ಯುವರ್ ಮನೆಯಲ್ಲಿ ಹೆಣ್ಮಕ್ಳು ಹೌ ದೇ ಆರ್ ಬಿಹೇವಿಂಗ್. ಇಫ್ ಯು ಫೀಲ್ ಲೈಕ್ ತುಂಬ ಅವ್ರನ್ನ ಐಸೋಲೇಟ್ ಆಗ್ತಿದೆ, ಅಥವಾ ವೆಯ್ಟ್ ಲಾಸ್ ಆಗ್ತಿದೆ, ಅಥವಾ ಅವ್ರಿಗೆ ಒಂದು ಅಡಿಕ್ಷನ್ ಥರ ಆಗ್ತಿದೆ ಅಂತ ಅನಿಸಿದ್ರೆ, ದಯವಿಟ್ಟು ಅವ್ರಿಗೆ ಗೆಟ್ ಸಮ್ ಹೆಲ್ಪ್ ಫಾರ್ ಯುವರ್ ಫ್ಯಾಮಿಲಿ, ಹೂ ಎವರ್, ಇಫ್ ಯು ಫೀಲ್ ಲೈಕ್ ದಟ್ ಟಾಕ್ ಟು ದೆಮ್. ಆ್ಯಂಡ್ ಡೆಫಿನೆಟ್ಲಿ ಐ ಥಿಂಕ್ ಸೋಷಿಯಲ್ ಮೀಡಿಯಾ I don't know if there's a negative or positive impact, because sometimes aduna tumbanu people sometimes are the photos, comments nodi athena adu like they get really affected, this generation of people. So adu eshtake irbeku. And definitely mental health is something that now ellaru address ಮಾಡಬೇಕು. ಸೊ ಖಂಡಿತ ಯಾರು ಸುತ್ತಮುತ್ತ ಇದ್ದಾರೆ ಅವರು ಒಂಚೂರು, I think they should always be there for that person who looks a little like upset like this. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ಸಾಕಷ್ಟು ಒಳ್ಳೊಳ್ಳೆ ಮೆಸೇಜ್ಗಳನ್ನ ಕೊಟ್ಟರೆ. ಐ ಥಿಂಕ್ ಈ ವರ್ಷದ ಒಂದು ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಏನು ನಾವು ಸೆಲೆಬ್ರೇಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ವಿ, ಐ ಥಿಂಕ್ ನಿಮ್ಮ ಒಂದು ಮಾತುಗಳು ಸಾಕಷ್ಟು ಸೂಕ್ತವಾಗಿತ್ತು ಅಂತ ನಾನು ಭಾವಿಸ್ತೀನಿ. ಇನ್ನೂ ಚೆನ್ನಾಗಿ ಕಾಣಬೇಕು ನೀವು, ಯಾವಾಗಲೂ ಹಿಂಗೆ ಎವರ್ ಗ್ರೀನ್ ಆಗಿರಿ. ಆ್ಯಂಡ್ ಇನ್ನೂ ಒಳ್ಳೊಳ್ಳೆ ಸಿನಿಮಾಗಳನ್ನ ಮಾಡಿ ನಿಮ್ಮಿಂದ ಸೊಸೈಟಿಗೆ UP ಫೌಂಡೇಶನ್ ಇಂದ ಇನ್ನೊಂದಷ್ಟು ಹೆಲ್ಪ್ ಆಗಲಿ, ಹೆಣ್ಮಕ್ಳಿಗೂ ಏನಾದರೂ ನಿಮ್ಮ ಫೌಂಡೇಶನ್ ಇಂದ ಸಾಧ್ಯ ಆದಷ್ಟು ಒಂದು ಸೋಷಿಯಲ್ ಸರ್ವಿಸ್ ಆಗಲಿ, ಜೊತೆಗೆ ಇನ್ನೊಂದಷ್ಟು ಒಳ್ಳೊಳ್ಳೆ ಸಿನಿಮಾಗಳು ಕೂಡ ನಿಮ್ಮಿಂದ ಬರಲಿ ಅಂತ ಕೇಳ್ತಾ, ಥ್ಯಾಂಕ್ ಯು ಸೋ ಮಚ್ ಒನ್ಸ್ ಅಗೇನ್. ಐ ವಿಶ್ ಯು ಅ ವೆರಿ ಹ್ಯಾಪಿ ಇಂಟರ್ನ್ಯಾಷನಲ್ ವುಮೆನ್ಸ್ ಡೇ, ಮಹಿಳಾ ದಿನಾಚರಣೆಯ ಹಾರ್ದಿಕ ಶುಭಾಶಯಗಳು. ಥ್ಯಾಂಕ್ ಯು ಸೋ ಮಚ್. ನಮಸ್ತೆ ವೀಕ್ಷಕರೇ, ಒಂದು ಸ್ಮಾಲ್ ಸೆಲೆಬ್ರೇಷನ್ ಅನ್ನ ಪ್ರಿಯಾಂಕಾ ಉಪೇಂದ್ರ ಅವರ ಜೊತೆಗೆ ನಾವು ನಮ್ಮ ಪವರ್ ಟಿವಿಯ ಎಲ್ಲ ಮಹಿಳಾ ಸಿಬ್ಬಂದಿ ಕೂಡ ಇಟ್ಕೊಂಡಿದೀವಿ. ಒಂದು ಕೇಕ್ ಕಟಿಂಗ್ ಕಾರ್ಯಕ್ರಮವನ್ನ ಇಟ್ಕೊಂಡಿದೀವಿ. ಯಾಕೆಂದ್ರೆ ನಿಜ ಅವ್ರು ಹೇಳ್ದಂಗೆ ಒಂದು ಹೆಣ್ಣು ಅಂತ ಹೇಳ್ಕೊಳ್ಳೋಕೆ ಬಹಳಷ್ಟು ಹೆಮ್ಮೆ ಇದೆ, ಬಹಳಷ್ಟು ಪ್ರೌಡ್ ಫೀಲಿಂಗ್ ಇದೆ. ಈ ಮಹಿಳಾ ದಿನಾಚರಣೆ ಕೇವಲ ಒಂದು ದಿನಕ್ಕೆ ಸೀಮಿತ ಆಗೋದು ಬೇಡ,
ಪ್ರತಿದಿನ ಕೂಡ ನಾವು ಮಹಿಳೆಯರ ದಿನಾಚರಣೆಯನ್ನ ಆಚರಿಸ್ತಾ ಹೋಗೋಣ. ನಮ್ಮನ್ನ ನಾವು ಸೆಲೆಬ್ರೇಟ್ ಮಾಡೋಣ. ಯಾರು ನಮಗೆ ಬಿರುದು ಕೊಡಬೇಕಾಗಿಲ್ಲ, ಯಾರು ನಮ್ಗೆ ಏನು ಹೇಳಬೇಕಾಗಿಲ್ಲ. ನಮ್ಮ ಇತಿಮಿತಿಗಳನ್ನ ಅರ್ಥಕೊಂಡು ಯಾವುದು ಒಳ್ಳೆಯದು ಯಾವುದು ಕೆಟ್ಟದು ಅಂತ ತಿಳ್ಕೊಂಡು ಸಮಾಜಕ್ಕೆ ಒಂದಷ್ಟು ಒಳ್ಳೆಯ ಕೆಲಸಗಳನ್ನ ಮಾಡ್ತಾ ನಾವು ಇನ್ನೊಬ್ಬರಿಗೆ ರೋಲ್ ಮಾಡೆಲ್ ಆಗೋಣ ಅಂತ ಹೇಳ್ತಾ ಪ್ರತಿಯೊಬ್ಬರಿಗೂ ಮಹಿಳಾ ದಿನಾಚರಣೆಯ ಹಾರ್ದಿಕ ಶುಭಾಶಯಗಳನ್ನ ಹೇಳ್ತಾ ಈ ಕಾರ್ಯಕ್ರಮವನ್ನ ಮುಗಿಸ್ತಾ ಇದ್ದೀನಿ. ನೋಡ್ತಾ ಇರಿ ಪವರ್ ಟಿವಿ, ಇದು ನಿಮ್ಮ ಶಕ್ತಿ.